ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಇಂದು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಿರುವ ಹಿನ್ನೆಲೆ ಸಾರ್ವಜನಿಕರಿಗೆ ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ. ಹೆಚ್ಚುತ್ತಿರುವ ತಾಪಮಾನದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಮಧ್ಯಾಹ್ನ ಸಮಯದಲ್ಲಿ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಕುಡಿಯುವಂತೆ ಸಲಹೆ ಕೂಡ ನೀಡಿದ್ದಾರೆ. ಜಿಲ್ಲೆಯಲ್ಲಿ ತೀವ್ರ ಬಿಸಿಲು ಇರೋದ್ರಿಂದ ಜನರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಲಾಗಿದೆ. ಹಾಗೂ ನವಿಲು ತೀರ್ಥ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲು ಆದೇಶಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲಾಡಳಿತದಿಂದ ಜನರಿಗೆ ಮನವಿ ಮಾಡಲಾಗಿದ್ದು, ಕುಡಿಯುವ ನೀರನ್ನು ಮಿತವಾಗಿ ಹಾಗೂ ಜಾಗೃತೆಯಿಂದ ಬಳಕೆ ಮಾಡಬೇಕು ಎಂದು ಸೂಚಿಸಲಾಗಿದೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆನಲ್ಲಿ ಹಾಗೂ ನಗರದಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಾನು ನಿಮ್ಮ ಜೊತೆ ಸೇರಿಕೊಂಡಿದ್ದೀನಿ. ನಮ್ಮ ಜಿಲ್ಲೆನಲ್ಲಿ ಈಗ ಹೀಟ್ ವೇವ್ ನಡೀತಾ ಇದೆ, ಬಿಸಿಗಾಳಿ ಅಂತ ಏನು ಹೇಳ್ತೀವಿ. ಎಲ್ಲ ಜನತೆಗೆ ನಾವು ತಮ್ಮ ಮುಖಾಂತರ ಮಾಹಿತಿ ಏನು ನೀಡಲಿಕ್ಕೆ ಹೊರಟಿದ್ದೀವಿ ಅಂದರೆ, ಮಧ್ಯಾಹ್ನ ಕಾಲದಲ್ಲಿ ಬಿಸಿಲು ಭಾಳ ಜಾಸ್ತಿ ಇರುತ್ತೆ, ಪ್ರಿಕಾಷನ್ಸ್ ತಗೋಬೇಕು. ನಾವು ಆಲ್ರೆಡಿ ಒಂದು ಮೀಟಿಂಗ್ ಮಾಡಿ ಅಡ್ವೈಸರಿ ಒಂದು ಇಶ್ಯೂ ಮಾಡಿದ್ದೀವಿ. ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದಾಗ ಓರಲ್ ಡಿಹೈಡ್ರೇಷನ್ ಸೊಲ್ಯೂಷನ್ ORH ಕನ್ಸ್ಯೂಮ್ ಮಾಡಬೇಕು. ORH ತಮಗೆ ಸಿಗ್ತಾ ಇಲ್ಲ ಅಂದರೆ ಸಿಂಪ್ಲಿ 1 ಲೀಟರ್ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಅದನ್ನು ಕುಡಿಬೋದಾಗುತ್ತೆ. ಅದಲ್ಲದೆ ಎಲ್ಲ ಕಡೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಬೆಳಗಾವಿ ನಗರದ ಕಾರ್ಪೊರೇಷನಲ್ಲಿ ನಾವು ಕಾರ್ಪೊರೇಷನ್ ಕಮಿಷನರ್ ಅವರಿಗೂ ಮತ್ತು ಎಲ್ಲ ಚೀಫ್ ಆಫೀಸರ್ಗಳಿಗೆ ಈಗಾಗಲೇ ನಿರ್ದೇಶನವನ್ನು ನೀಡಿದ್ದೀವಿ. ವಾಟರ್ ಪಾಯಿಂಟ್ಸ್ ಹಾಗೂ ಶೇಡ್ ಏರಿಯಾಸ್ ಕ್ರಿಯೇಟ್ ಮಾಡಬೇಕಂತ ನಾವು ಹೇಳಿ. ಇದಲ್ಲದೆ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಮುಖ್ಯವಾದಂಥ ನದಿಗಳು ಕೃಷ್ಣ, ಅದರ ಮೇಲೆ ಹಿಪ್ಪರಗಿ ಬ್ಯಾರೇಜ್ ಇದೆ, ಮತ್ತು ಘಟಪ್ರಭಾ ಮತ್ತು ಮಲಪ್ರಭಾ, ಮಾರ್ಕಂಡೇಯ. ಈ ನದಿಗಳಲ್ಲಿ ಎಷ್ಟು ನೀರು ಸಂಗ್ರಹಣೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ನಮ್ಮ ಮೀಟಿಂಗಲ್ಲಿ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದೀವಿ. ಘಟಪ್ರಭಾದಲ್ಲಿ ಹಿಡಕಲ್ ಜಲಾಶಯದಲ್ಲಿ ಸರಿಸುಮಾರು 13 TMC ನೀರು ಈಗ ಸದ್ಯಕ್ಕೆ ಲೈವ್ ಸ್ಟೋರೇಜ್ ಇದೆ. ರೈತರ ಬೇಡಿಕೆದಂತೆ ಹಾಗೂ ಜನರ ಬೇಡಿಕೆದಂತೆ ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಆದೇಶವನ್ನು ಹೊರಡಿಸಿ ಘಟಪ್ರಭಾ ನದಿಯಲ್ಲಿ ನೀರನ್ನು ಬಿಟ್ಟಿದ್ದೀವಿ. ಜೊತೆಯಲ್ಲಿ ಲೆಫ್ಟ್ ಬ್ಯಾಂಕ್, ರೈಟ್ ಬ್ಯಾಂಕ್ 2 ಕೆನಾಲ್ಗಳಲ್ಲಿನೂ ನಾವು ನೀರನ್ನು ಬಿಟ್ಟಿದ್ದೀವಿ. ಕೆನಾಲಲ್ಲಿ ಇರುವಂಥ ನೀರು ಮತ್ತು ನದಿ ನೀರು ಪಕ್ಕದ ಜಿಲ್ಲೆಗೆ ನಿನ್ನೆ ರಾತ್ರಿ ಮುಟ್ಟಿದೆ. ಯಾವುದೇ ತೊಂದರೆ ಆಗಲಿಲ್ಲ. ನಮ್ಮ ತಹಶೀಲ್ದಾರ್ಗಳು ಹಾಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಆ ಒಂದು ಕೆಲಸವನ್ನು ಬಹಳ ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಹಿಪ್ಪರಗಿ, ಕೃಷ್ಣಾ ನದಿನಲ್ಲಿರುವಂಥ ಹಿಪ್ಪರಗಿ ಬರಾಜಲ್ಲಿ 2 ತಿಂಗಳ ಹಿಂದೆ ಸ್ವಲ್ಪ ತೊಂದರೆ ಆಯಿತು. ಗೇಟ್ ಸ್ವಲ್ಪ ಸ್ಲಿಪ್ ಆಗಿ ನಮಗೆ 1.5 TMC 1.8 TMC ನೀರು ನಾವು ಲೋವರ್ ರೈಪೇರಿಯನ್ ನಲ್ಲಿ ನಾವು ಪುಷ್ ಮಾಡಿದ್ದೀವಿ. ಆ ನೀರನ್ನು ರೈತರು ಮತ್ತು ಜನರು ಬಳಕೆ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕಡೆ 1 TMC ನೀರಿದೆ. ಹಿಂದಿನ 1.5-2 ತಿಂಗಳಿಂದ ನಾವು ಆ ನೀರನ್ನು ಬಹಳ ಚೆನ್ನಾಗಿ ಸಂಗ್ರಹಣೆ ಮಾಡಿಕೊಂಡು ಒಂದು ರೀತಿ ಮಿತಿನಲ್ಲಿ ಬಳಕೆ ಮಾಡಿಕೊಂಡು ಈ ಒಂದು ಕಂಫರ್ಟಬಲ್ ಸಿಚುವೇಶನಲ್ಲಿ ಬಂದಿದ್ದೀವಿ. ಇರುವಂಥ 0.99 TMC ನೀರಿದೆ, ಇದನ್ನು ಮಿತಿನಲ್ಲಿ ಬಳಕೆ ಮಾಡಿಕೊಂಡು ನಾವು ಕುಡಿಯುವ ನೀರಿನ ಇದಕ್ಕಾಗಿ ಉಪಯೋಗಕ್ಕಾಗಿ ಬಳಸಲಿಕ್ಕೆ ನಾವು ಮೀಸಲಿಟ್ಕೊಂಡಿದ್ದೀವಿ.
ಅದೇ ಪ್ರಕಾರ ಪ್ರಾದೇಶಿಕ ಆಯುಕ್ತರ ಆದೇಶದಂತೆ ಆ ನೀರನ್ನು ನಾವು ಬಳಕೆ ಮಾಡಬೇಕು. ಅದಲ್ಲದೆ ಮಲಪ್ರಭಾ ನದಿನಲ್ಲಿ ಈಗ ಸರಿಸುಮಾರು 8 TMC ನೀರು ಸದ್ಯಕ್ಕೆ ನಮ್ಮ ನವಿಲ್ ತೀರ್ಥ ನಲ್ಲಿ ಇದೆ. ಇದನ್ನು ನಾವು ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು, ರೈತರ ಜೊತೆ ಚರ್ಚೆ ಮಾಡಿದ್ದೀವಿ, ಇಂಜಿನಿಯರ್ಗಳ ಜೊತೆ ಚರ್ಚೆ ಮಾಡಿದ್ದೀವಿ, ಹಾಗೂ ಪ್ರಾದೇಶಿಕ ಆಯುಕ್ತರ ಮುಖಾಂತರ ನಾವು ಆದೇಶವನ್ನು ಹೊರಡಿಸಿ ಅಲ್ಲಿರುವಂಥ ಕೆನಾಲ್ಗಳಲ್ಲಿನೂ ನೀರನ್ನು ಬಿಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೀವಿ, ನೀರನ್ನು ಬಿಡ್ತಾ ಇದ್ದೀವಿ. ಇದನ್ನು ಬರೋ 2.5-3 ತಿಂಗಳಲ್ಲಿ ಎಲ್ಲ ಜಲಾಶಯಗಳಲ್ಲಿರುವಂಥ ನೀರನ್ನು ಮಿತಿನಲ್ಲಿ ಬಳಕೆ ಮಾಡಿಕೊಂಡು ನಮ್ಮ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು, ಸೆಕೆಂಡ್ ಆದ್ಯತೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಇಟ್ಕೊಂಡು ಆಮೇಲೆ ನಾವು ಇಂಡಸ್ಟ್ರಿಯಲ್ ಹಾಗೂ ಕಮರ್ಷಿಯಲ್ ಯೂಸ್ಗೆ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಸದ್ಯಕ್ಕೆ ಇರುವಂಥ ನೀರಿನ ಮಟ್ಟ ನಾವು ನೋಡಿದ್ದೀವಿ ಅಂದರೆ ನಾವು ಜುಲೈ 10ನೇ ತಾರೀಕು 15ನೇ ತಾರೀಕು ತನಕ ನಮಗೆ ಕುಡಿಲಿಕ್ಕೆ ನೀರಿನ ತೊಂದರೆ ನಮ್ಮ ಇಡೀ ಜಿಲ್ಲೆನಲ್ಲಿ ಬರಲ್ಲ ಅಂತ ಹೇಳಿ ತಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ. ಇದಲ್ಲದೆ ಈಗ ಮುಂದಿನ ಮಳೆ ಸ್ವಲ್ಪ ಕಡಿಮೆ ಪ್ರಮಾಣದ ಮಳೆ ಇರ್ಬೋದಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರ ಸಭೆಯಲ್ಲಿ ಹಿಂದಿನ ವಾರ ನಮಗೆ ಈ ಮಾಹಿತಿಯನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ನೀಡಿದ್ದಾರೆ. ತಮ್ಮ ಪ್ರೇಕ್ಷಕರಿಗೆ ಜಿಲ್ಲಾಡಳಿತದಿಂದ ನಮ್ಮ ಮನವಿ ಏನಂದರೆ, ಇರೋ ನೀರನ್ನು ಕನ್ಸರ್ವ್ ಮಾಡಬೇಕು, ಮಿತಿನಲ್ಲಿ ಬಳಕೆ ಮಾಡಬೇಕು. ಕೃಷಿ ಚಟುವಟಿಕೆಗಳಲ್ಲಿನೂ ಎಷ್ಟು ನೀರಿನ ಉಪಯೋಗ ಆಗುತ್ತೆ ಅದನ್ನು ನೋಡಿಕೊಂಡೇ ಅಷ್ಟು ಉಪಯೋಗ ಮಾಡಬೇಕು. ನೀರಿದೆ ಅಂತ ಹೇಳಿ ನಾವು ಅದನ್ನು ಜಾಸ್ತಿ ಬಳಸಲಿಕ್ಕೆ ನಾವು ಆ ಒಂದು ಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ಮಾತನಾಡ್ತೇನೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.